ಎಲ್ಲರಿಗೂ ನಮಸ್ಕಾರ. ನಾನು ಸುರೇಖಾ ಹೆಗ್ಡೆ ಅಂತ. ನಾನು ಅಪರ್ಣ ನರೇಂದ್ರ ಅಂತ. ನಾನು ಗಾಯಕಿ ಮಂಗಳಾ ರವಿ. ನಾನು ನಿಮ್ಮ ಜೋಗಿ ಸುನೀತಾ. ನಾನು ಡಾಕ್ಟರ್ ಅಮಿತ್ ಶೇಖರ್. ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ. ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಕವಿಯ ನೋಡಿ ಕವಿತೆ ಕೇಳಿ ಅನ್ನೋ ಒಂದು ಶೀರ್ಷಿಕೆ ಇಡಿ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಅಪ್ಪಟ ಕನ್ನಡದ ಕವಿಯಾದ ಡಾಕ್ಟರ್ ನಾದ ಶೆಟ್ಟಿ ಸರ್. ನಾದ ಸಂಗೀತ ಸಂಭ್ರಮ. ನಾದ ಸರ್ ಬಗ್ಗೆ ನನಗೆ ಹೇಳೋಕ್ಕೇನಿಲ್ಲ. ಅವರ ಗೀತೆಗಳನ್ನು ಅನುಭವಿಸಿ ಹಾಡಿದ್ದೇವೆ. ಸೊ ಅವರ ಸಾಂಗ್ಸ್ನ ಹಾಡಿದ್ದು ಇವತ್ತು. ನಾದ ಅವರ ಸಾಕಷ್ಟು ಒಳ್ಳೊಳ್ಳೆಯ ಗೀತೆಗಳು ಇವತ್ತು ಪ್ರೆಸೆಂಟ್ ಆಗಿದೆ ಈ ಒಂದು ಕಲಾಕ್ಷೇತ್ರದಲ್ಲಿ. ಒಂದು ವೆರಿ ಬ್ಯೂಟಿಫುಲ್ ಸಾಂಗ್ ಲಕ್ಷ್ಮಣ ರೇಖೆ ಅಂತ ಆ ಗೀತೆನ ಇವತ್ತು ಹಾಡಿದೆ. ಯಾವ ಚಾತೆಯಲ್ಲೋ ಯಾವ ಭಾವದಲ್ಲೋ ಎನ್ನುವ ಹಾಡನ್ನ ನಾನು ಹಾಡಿದೆ. ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆನೂ ನಮಗಿದೆಯೋ ಅಲ್ವೋ ಗೊತ್ತಿಲ್ಲ. ಇವತ್ತು ಅವರ ಕವಿತೆಯನ್ನು ಅವ್ರ ಮುಂದೆ ಹಾಡಿದ್ದು ಬಹಳ ಸಂತೋಷ ಇದೆ. ನನ್ನ ನೆಚ್ಚಿನ ಕವಿಗಳಾದ ನಾದಾ ಸರ್ ಅವರ ಎಲ್ಲಿಯೋ ಮರೆಯಾದ ಈ ಹಾಡನ್ನು ಹಾಡೋ ಅವಕಾಶ ನನಗೆ ಸಿಕ್ತು. ತುಂಬ ಒಳ್ಳೊಳ್ಳೆ ಕವಿತೆಗಳಿದ್ದಾವೆ. ತುಂಬ ರಾಗ ಸಂಯೋಜಕರಿಗೆ ಒಂದು ಉತ್ತಮ ಅವಕಾಶ ಕಲ್ಪಿಸಿಕೊಡುವಂತಹ ಇದೊಂದು ರಚನೆಗಳು. ನಾದ ಅವರು ಬರೀ ಗೀತೆಗಳಲ್ಲ, ನಾಟಕಕಾರರು, ಅದ್ಭುತವಾದ ಸಾಹಿತಿ, ಜೊತೆಗೆ ಸಜ್ಜನರು, ಸ್ನೇಹಜೀವಿ. ಹಾಗಾಗಿ ಆ ಸ್ನೇಹ ಏನು ಇತ್ತು, ಆ ಸ್ನೇಹದ ಪರಿಣಾಮವಾಗಿಯೇ ಇವತ್ತು ಇಷ್ಟು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದರು, ಇಷ್ಟು ಜನ ಗಾಯಕ ಗಾಯಕಿಯರು ಬಂದು ಅವ್ರ ಗೀತೆಗಳನ್ನು ಹಾಡಿದ್ರು. ಬಹುತೇಕ ಸುಗಮ ಸಂಗೀತದ ಎಲ್ಲ ಹಿರಿಯ ಕಲಾವಿದರು ಅವರು ವಾಚನ ಮಾಡಿದ ಮೇಲೆ ಅದನ್ನು ಹಾಡಿ ಜನತೆಯನ್ನು ಮುಟ್ಟಿದ್ದಾರೆ. ಹೀಗೆ ಹೆಚ್ಚು ಹೆಚ್ಚು ಗೀತೆ ಅವರು ಬರಿತಾ ಇರಲಿ, ನಮ್ಮಂಥವ್ರು ಅದನ್ನು ಹಾಡ್ತಾ ಇರಲಿ ಅಂತ ಆಶಿಸ್ತಿದ್ದೇನೆ. ಮತ್ತೆ ಮತ್ತೆ ನಾವು ಅಂದ್ಕೊಳ್ಳೋದು ನಾದ ಬೇಕು, ನಾದ ಬೇಕು ಅಂತ. ಈ ನಾದ ಯಾವಾಗಲೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೆ ಕೇಳೋಣ, ಮತ್ತೆ ಭೇಟಿ ಹೋಗೋಣ. ನಮಸ್ಕಾರ.